ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್, ಈಗ ನಿಮಗೆ ಪ್ರೆಸೆಂಟ್ ತಮಿಳ್ನಾಡಿನಲ್ಲಿ ಆದಂತಹ ನಾವಾಗಲೇ ಆಫ್ ದಿ ಕ್ಯಾಮ್ರಾ ಹೇಳ್ತಿದ್ರು, ನನಗೆ ಗೊತ್ತಿತ್ತು ಈ ಸತಿ ವಿಜಯ್ ಗೆಲ್ತಾರೆ ಅಂತ ಹೇಳಿದ್ರಿ ನೀವು. ಸೊ ನಿಮಗೆ ಆ ಬದಲಾವಣೆ ಕಂಡಾಗ ಹೇಗೆ ಅನಿಸ್ತು ಅಂತ ಹೇಳಿ? ಇಲ್ಲ, ಯಾವುದೇ ಬದಲಾವಣೆ ಆಗಲಿ ಒಂದು ಆಸೆ ಬರುತ್ತೆ ಆ್ಯಕ್ಚುಲಿ, ಏನೋ ಚೇಂಜಸ್ ಆಗತ್ತಾ ಅಂತ. ಆಮೇಲೆ ಇನ್ನೂ ಒಂದು ಕೇಳ್ತೀನಿ ಇವಾಗ, ಓಕೆನಾ, ಈ ಬದಲಾವಣೆ ನೀವು ಹೇಳಿದ್ರಿ ಏನು ಹೇಳಿ, ಇದೆಲ್ಲ ಆಗಬೇಕು ಅಂತ, ಏನೋ ದುಡ್ಡು ಇಸ್ಕೊಳ್ಳದೆ ಓಟ್ ಹಾಕಬೇಕು ಏನು ಹೇಳಿ, ಆಮೇಲೆ ಬಲಿ ಆಗ್ಬಾರ್ದು, ಜಾತಿ ಧರ್ಮ ನೋಡಿ ಹಾಕಬಾರ್ದು, ಇದೆಲ್ಲ ಹೇಳಿದ್ರಿ, ಪ್ರಚಾರಕ್ಕೆ ಓಟ್ ಹಾಕಬಾರ್ದು ಅಂತ ಹೇಳಿದ್ರಿ, ಓಕೆನಾ. ಈಗ ಇನ್ನೊಂದು ಕೇಳ್ತೀನಿ ನಿಮ್ಮನ್ನ, ಏನಕ್ಕೆ ಬದಲಾವಣೆ ಬೇಕು ನಿಮ್ಗೆ? ಸರ್, ಏನಾಗ್ತಾ ಇದೆ ಈಗ? ನಾವು ಸುಮ್ಮನೆ ದುಡಿತಾ ಇದ್ವಿ, ನಮ್ಮ ಪಾಡಿಗೆ ದುಡಿತಾ ಇದ್ವಿ, ಬಟ್ ಏನು ಚೇಂಜಸ್ ಅಂತ ನನಗೆ ಅನ್ಸುತ್ತೆ. ನಂಗೆ ಪ್ರತಿ ಸಲನೂ ಕೂಡ ಅವ್ರು ಯಾರೋ ನನ್ನ ಥಾಟ್, ಯಾರೋ ಮುಖ್ಯಮಂತ್ರಿ ಆದರೂ ಯಾರೋ ಸಚಿವರಾದ್ರೆ ನಮಗೇನು ಗುರು, ನಾವು ದುಡಿಬೇಕು, ನಾವು ತಿನ್ನಬೇಕು, ಏನು ಚೇಂಜ್? ಈಗ ಎಲ್ಲೋ ಎಜುಕೇಷನ್ ಅಂದರೆ ಹೋಗಿ ಫೀಸ್ ಕಟ್ಟಬೇಕು, ಎಲ್ಲವೂ ಏನೇನಿದೆ ಅದು ನಮ್ಮಿಂದನೇ ಆಗ್ಬೇಕು. ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ನನಗೆ ಅನಿಸುತ್ತೆ. ಕೆಲವು ಪ್ರಣಾಳಿಕೆಗಳನ್ನ ಹೇಳಿ ಬರ್ತಾರೆ, ನಾವು ಹಿಂಗೆ ಮಾಡ್ತೀವಿ, ಬಟ್ ಯಾವುದೂ ಬರೋದಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ 2,000 ಹೆಣ್ಮಕ್ಳಿಗೆ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನ ನಮಗೆ ಕೊಡೋದ್ರ ಮೂಲಕ ಬೇರೆ ಕಡೆಯಿಂದ ಅದನ್ನ ಹೇಗಿತ್ತು ಅನ್ನೋದನ್ನ ನಾವು ಗಮನಿಸ್ತೀವಿ. ಎಲ್ಲಿ ಸರ್ ಕೊಡ್ತಾ ಇದಾರೆ, ನಿಲ್ತಾ ಇದೆ, ಈ ತರ ಪ್ರಣಾಳಿಕೆ ಪ್ರಕಾರ ನಡ್ಕೋತಿಲ್ಲ. ಸುಮ್ನೆ ಅದೇ ಆಶ್ವಾಸನೆ. ಆ ಸಂದರ್ಭದಲ್ಲಿ ಇವಾಗ ಇಲ್ಲೂ ಕೂಡ ಮೇ ಬಿ ತಮಿಳ್ನಾಡಲ್ಲೂ ಕೂಡ ನನ್ಗನ್ಸುತ್ತೆ ಏನಪ್ಪಾ ಅಂತಂದ್ರೆ, ಅವರು ಕೊಟ್ಟಿರುವಂತಹ ಆಶ್ವಾಸನೆಗಳಿಗೆ ಎಲ್ಲಾದ್ರೂ ಜನ ಆಸೆ ಬಿದ್ದು ಓಟ್ ಹಾಕಿದ್ರ ಅನ್ನೋದು ಕೂಡ ನನ್ನ ತಲೆಯಲ್ಲಿದೆ. ಯಾಕಂದ್ರೆ 8 ಗ್ರಾಮ್ ಚಿನ್ನ ಆಗಿರ್ಬೋದು. ನನ್ಗನ್ಸೋದು ಇಲ್ಲ, ನನಗೆ ಅದು ಜಾಸ್ತಿ ಇದಾಗಿಲ್ಲ ಅನ್ಸುತ್ತೆ ನನಗೇನೋ. ಯಾಕಂದ್ರೆ ಈ ಜೆನ್ಜಿ ಒಂದು ಇದೆಯಲ್ಲ, ಒಂದು ಯಂಗ್ಸ್ಟರ್ಸ್ ಒಂದು ಪವರ್ ಇದೆ. ಈ ಜಗತ್ತನ್ನ ಚೇಂಜ್ ಮಾಡಿರೋದೇ ಯಂಗ್ಸ್ಟರ್ಸೇ. ಯಾವುದೇ ರೆವಲ್ಯೂಷನ್ ತಗೊಳ್ಳಿ, ಎಲ್ಲ ಯಂಗ್ಸ್ಟರ್ಸ್ ಇಂದಾನೇ ಆಗಿರೋದು. ಆ ಯಂಗ್ಸ್ಟರ್ಸು ಅತಿ ಹೆಚ್ಚು ಜನ ಬಂದು ಸ್ವಯಂ ಪ್ರೇರಿತವಾಗಿ ಸಪೋರ್ಟ್ ಮಾಡಿ ಒಂದು ಬದಲಾವಣೆ ಬೇಕು ಅಂತ ಹಾಕಿದ್ದಾರೆ. ಅದಂತೂ ಒಪ್ಕೊಳ್ಳೇಬೇಕು. ನೀವು ಯಾರೋ ವಯಸ್ಸಾದವ್ರು ಬಂದು ಓಟ್ ಹಾಕಿದ್ರು ಅನ್ನೋದನ್ನ ಹೈಲೈಟ್ ಮಾಡ್ತೀವಿ ನಾವು, ಗೊತ್ತಾ ನಿಮ್ಗೆ? ನಾನು ಹೇಳೋದು ಕರೆಕ್ಟ್, ಸಂತೋಷ, ವಯಸ್ಸಾದವ್ರು ಬಂದು ಓಟ್ ಹಾಕ್ತಿದ್ದಾರೆ ಅಂತ. ಆ್ಯಕ್ಚುಲಿ ಆಗ್ಬೇಕಾಗಿರೋಂಥ ಯಂಗ್ಸ್ಟರ್ಸ್ ನಿಂತಿರೋದು ಒಂದು ವಿಡಿಯೋ ಮಾಡಿ ಹಾಕ್ಬೇಕು. ನೋಡಯ್ಯ, 20-22 ವರ್ಷದ ಕಾಲೇಜ್ ಹುಡುಗರೆಲ್ಲ ನಿಂತಿದ್ದಾರೆ ಎಲೆಕ್ಷನ್ಗೆ ಓಟ್ ಹಾಕಕ್ಕೆ ಅನ್ನೋದು ಎಷ್ಟು ಅದ್ಭುತ ಅಲ್ವಾ ಅದು? ಯಾಕಂದ್ರೆ ಇವ್ರದ್ದು ಫ್ಯೂಚರ್ಗೋಸ್ಕರ ಓಟ್ ಹಾಕ್ತಿರೋದು. ಅವರೆಲ್ಲ ನೋಡ್ಬಿಟ್ಟಿದ್ದಾರೆ, ಏನು ಹೇಳಿ, 90 ವರ್ಷದವರೆಲ್ಲ ಓಟ್ ಹಾಕಿದ್ರು ಅನ್ನೋದು ನಾವು ಹೈಲೈಟ್ ಮಾಡ್ತೀವಿ. ಆ್ಯಕ್ಚುಲಿ ಯಂಗ್ಸ್ಟರ್ಸ್ ಓಟ್ ಹಾಕೋದು ಹೈಲೈಟ್ ಮಾಡಬೇಕು. ಆ ಬದಲಾವಣೆ ತಮಿಳ್ನಾಡಲ್ಲಿ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಅವ್ರು ಇದುವರೆಗೆ ಆಗ್ತಿರ್ಲಿಲ್ಲ ಅಂತಲ್ಲ, ಅತಿ ಹೆಚ್ಚು ಯಂಗ್ಸ್ಟರ್ಸು ಇದಕ್ಕೆ ಸಪೋರ್ಟ್ ಮಾಡಿದ್ರು. ಅದೊಂದು ದೊಡ್ಡ ಬದಲಾವಣೆ. ಅದಾಗುತ್ತೆ ನನ್ನ ಪ್ರಕಾರ ಎಲ್ಲ ಕಡೆನೂ ಕೂಡ. ಅವನು ಬದಲಾವಣೆ ಬಯಸ್ತಿದ್ದಾರೆ. ಬಟ್ ನಾನು ಅದಕ್ಕೆ ಮುಂಚೆ ಕೇಳೋದು, ನಾನು ಈ ಮೂಲಕ ಜನನೂ ಕೇಳ್ತೀನಿ, ಈ ಬದಲಾವಣೆ ಓಕೆ ನೀವು ಹೇಳ್ತಿದ್ರೆ ಯಾಕೆ ಬೇಕು ಅಂದರೆ, ಸರ್ ಈ ಥರ ಮ್ಯಾನಿಫೆಸ್ಟೋ ಹೇಳ್ತಾರೆ, ನಮ್ಮ ಹತ್ರನೇ ದುಡ್ಡು ಇಸ್ಕೊತಾರೆ ಅಂತ. ಓಕೆ, ಹಂಗಂದ್ರೆ ನಿಮ್ಗೆ ಏನಾಗಬೇಕಾಗಿದೆ? ಅದು ಕ್ಲಾರಿಟಿ ಇದೆಯಾ? ಏನು ಬೇಕು ಆ್ಯಕ್ಚುಲಿ ನಿಮಗೆ? ಸರ್, ಒಂದು ರೀತಿಯಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿ ಆಗಬೇಕು. ಯಾವ ಥರ? ಬಡತನ ಅಂತ ಬಂದಾಗ ಅದನ್ನು ನಿರ್ಮೂಲನೆ ಹೇಗೆ ಮಾಡಬೇಕು, ಹೇಗೆ ನಿರ್ಮೂಲನೆ ಅದೆಲ್ಲ ಪ್ಲಾನ್ ಮಾಡಬೇಕು. ಈಗ ನಾವು ಪ್ಲಾನ್ ಆಗಿ ಹೋಗಬೇಕು. ಬಡತನ ಅಂತ ಬಂದಾಗ, ಶಿಕ್ಷಣ ವ್ಯವಸ್ಥೆ ಅಂತ ಬಂದಾಗ ಕೇಳಿ, ನಾನೇ ಅದಕ್ಕೊಂದು ಇದು ಹೇಳ್ತೀನಿ. ಇವಾಗ ಹೇಳ್ತೀರಾ, ನಿಮ್ಮ ಥಾಟ್ ಹೆಂಗೆ ಅಂದ್ರೆ, ನಾನು ನೋಡಿದಂಗೆ ಈಗ ಪ್ರಜಾಕೀಯ ಪಕ್ಷದ ಶಿಕ್ಷಣ ಕ್ಷೇತ್ರ ಅಂತ ಬಂದ್ರೆ ಮಕ್ಕಳನ್ನ ಆಟ ಆಡೋ ಟೈಮಲ್ಲಿ ಆಟ ಆಡಕ್ಕೆ ಬಿಟ್ಬಿಡ್ಬೇಕು. ಅಲ್ಲ, ಹಾಗಲ್ಲ, ಅದು ಬಿಡಿ, ಅದ್ರ ಬಗ್ಗೆ ಇನ್ನೊಂದು ಡಿಸ್ಕಷನ್ ಮಾಡೋಣ. ಆ ಥರ ಅಲ್ಲ. ಇವಾಗ 2,000 ರೂಪಾಯಿ ಕೊಡ್ತೀವಿ ನಾವು ನಿಮಗೆ, ಏನೋ ಈ ಥರ ಯಾರ್ಯಾರು ಓದಿದಾರೋ ಈ ಥರ ಯೂತ್ಸ್ಗೆ ಸಪೋರ್ಟಿಂಗ್ ಆಗಿ, ಒಂದು ಗ್ರಾಜ್ಯುಯೇಟ್ಸ್ಗೆಲ್ಲ ಒಂದು 2,000 2,500 ಮಂತ್ಲಿ ಕೊಡ್ತೀವಿ ಅನ್ಕೊಳ್ಳಿ. ನಾನು ಅದನ್ನೇ ಇನ್ನೊಂದು ಥರ ಹೇಳ್ತೀನಿ, ಕೊಡೋದು ತಪ್ಪಲ್ಲ, ಕೊಡಬೇಕು ಆ್ಯಕ್ಚುಲಿ. ಬಿಕಾಸ್ ಎಲ್ಲರಿಗೂ ಅವ್ರವ್ರದ್ದೇ ಪ್ರಾಬ್ಲಮ್ಗಳಿರುತ್ತೆ. ಅದು ಕೊಟ್ಟಾಗ ಒಂದು ಒಳ್ಳೇದಾಗುತ್ತೆ ಎಷ್ಟೋ ಜನಕ್ಕೆ. ಕೊಟ್ಟು ಅವ್ರಿಗೊಂದು ಕೆಲಸನೂ ಜೊತೆಲಿ ಕೊಡಿ. 2,500ಕ್ಕೆ ಚಿಕ್ಕದಾಗಿ ನಾನು ಹೇಳ್ತಿರೋದು, ಸುಮ್ಮನೆ ಹೇಳ್ತೀನಿ, ನಾನು ರಫ್ ಐಡಿಯಾ ಅದು. ಫಾರ್ ಎಕ್ಸಾಂಪಲ್, ಪೊಲೀಸ್ ಫೋರ್ಸ್ ನಮ್ದು ಕಡಿಮೆ ಇದೆ ಅನ್ಕೊಳ್ಳಿ. ಇವತ್ತು ನಮ್ಮ ಜನಸಂಖ್ಯೆಗಿರೋ ಪೊಲೀಸ್ ಅವರು ಕಡಿಮೆ ಇದ್ದಾರೆ. ನಾನು ಹೇಳಿದ್ದೊಂದು ಸ್ಟೈಫಂಡ್ ಥರ 2,500 ಕೊಟ್ಟು ಒಂದು ವಾರಕ್ಕೆ 1-2 ದಿನ ಅವ್ರಿಗೆ ಡ್ಯೂಟಿ ಕೊಡಿ. ಅಟ್ಲೀಸ್ಟ್ ಅವ್ರು ಲೆಟ್ ದೆಮ್ ವರ್ಕ್. ಟ್ರಾಫಿಕ್ಕಲ್ಲಿ, ಇನ್ಯಾವುದ್ರಲ್ಲೋ ಸಾಧ್ಯನಾ ಸರ್? ಅಲ್ಲಲ್ಲ, ಖಂಡಿತ ಮಾಡ್ತಾರೆ. ಗೌರ್ಮೆಂಟ್ಗಳು ಈ ಥರ ಯೋಚನೆ ಮಾಡಿದ್ರೆ, ನೀವು ಕೊಡ್ತೀರಾ, ಜೊತೆ ಕೆಲಸನೂ ಕೊಡಿ ಅಂತ. ಏನು ಹೇಳಿ, ಇವಾಗ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಾನೊಂದು ಹೇಳ್ತೀನಿ. ಯಾರೋ ಒಬ್ಬರು ಜಾಕಿ ಚಾನೋ ಈ ಥರ ಯಾರೋ ಏನೋ, ಇವನ್ ಮೈಕಲ್ ಜಾಕ್ಸನ್ನು, ಅವರಷ್ಟು ಮಿಲಿಯನ್ ಗಟ್ಟಲೆ ಡಾಲರ್ ಸಂಪಾದನೆ ಅವ್ರ ಮಕ್ಕಳಿಗೆ ಒಂದು ಟಾಸ್ಕ್ ಕೊಡೋರಂತೆ, ದುಡ್ಡು ಕೊಡಬೇಕು ಅಂದರೆ, ನೀನು ಇದು ಮಾಡು, ಈ ಕೆಲಸ ಮಾಡ್ರೆ ನಿಂಗೆ ಇಷ್ಟು ಕೊಡ್ತೀನಿ ಅಂತ. ಯಾಕಂದರೆ ಲೆಟ್ ದೆಮ್ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ಮನಿ ಅಂತ ಅಲ್ವಾ? ಈ ಮೇಲ್ ಕೂತಿರೋರು ಅದನ್ನು ಯೋಚನೆ ಮಾಡಬೇಕು. ಫ್ರೀ ಅನ್ನೋ ಬದಲು ಇಟ್ ಇಸ್ ನಾಟ್ ಫ್ರೀ ಬೀಸ್ ಅಲ್ಲ ಅದು. ಇಟ್ ಈಸ್ ಲೈಕ್ ಎ ಸ್ಟೈಫಂಡ್, ಇಟ್ ಈಸ್ ಲೈಕ್ ಎ ಸಮ್ ಒಂದಿದು. ನೀವು ಒಂದು ಸಣ್ಣ ಕೆಲಸ ಕೊಡ್ತೀವಿ, ನಾಟ್ ಆ್ಯಕ್ಚುಲಿ ನಿಮ್ಗೆ ಒಂದೇ ದಿನ 50,000 25,000 ಕೊಡೋವಂಥ ಕೆಲಸ ಆಗಲ್ಲ ಕೊಡೋದಕ್ಕೆ ಅನ್ಕೊಳ್ಳಿ.
2,500 ರೂಪಾಯೋ 3,000 ರೂಪಾಯೋ ಅದರಲ್ಲಿ ಒಂದು ಸಣ್ಣ ಕೆಲಸ ಕೊಡಿ, ನಾಟ್ ಕಂಟಿನ್ಯೂಸ್ ಮಂತ್ಲಿ ಬೇಡ. ಅವನು ಬೇರೆ ಕೆಲಸ ಮಾಡಿಕೊಂಡು ಟೈಮ್ ಇರ್ಬೇಕಾದ್ರೆ ಏನೋ ಒಂದು ಮಾಡಲಿ, ಅದು ಸಮಾಜಕ್ಕೂ ಹೆಲ್ಪ್ ಆಗುತ್ತೆ, ಓಕೆ ಅವನಿಗೂ ಒಂದು ಸಿವಿಕ್ ಸೆನ್ಸ್ ಬರುತ್ತೆ. ಈ ತರ ನಾನು ಹೇಳಿದ ಆ ಒಂದು ಸಣ್ಣ ಬದಲಾವಣೆಗಳು ಬೇಕಾಗಿದೆ ಅಲ್ವಾ. ಹೌದು ಈ ಕ್ಲಾರಿಟಿ ಜನಕ್ಕೂ ಬೇಕು, ಮೇಲಿರುವಂತ ಆಡಳಿತ ಮಾಡೋರ್ಗೂ ಬೇಕು ಆಕ್ಚುಲಿ ಅಲ್ವಾ. ಇದೇ ಡಿಸ್ಕಷನ್ ಪಾಯಿಂಟ್ ಆಗಬೇಕು, ಓಕೆ ಕರೆಕ್ಟ್ ಅಲ್ವಾ. ಹೌದು ಸರ್. ಈಗ ಇನ್ನೊಂದು ಹೇಳ್ತೀನಿ ನಿಮ್ಗೆ, ಇವಾಗ ಏನೋ ಬದಲಾವಣೆ ಬೇಕು ಅಂತಿದ್ರ, ನೆಕ್ಸ್ಟ್ ಹೇಳಿ ಏನ್ ಮತ್ತೆ ಬದಲಾವಣೆ ಬೇಕು? ಅದೇ ನೀವು ಹೇಳಿ ಬರೀ CM ಪೋಸ್ಟ್ ಬದಲಾವಣೆ ಆಗ್ಬೇಕಾ,